ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಇಲ್ಲಿ 2 ಸ್ಟೋನ್ಗಳಿದೆ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡಿಕೊಂಡು ನಿಮ್ಮ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಅಥವಾ ಪೈಲ್ 1 ಪೈಲ್ 2 ಅಂತನಾದರೂ ತಗೊಂಡು ನಿಮ್ಮ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಒಂದು ಇಂಟ್ಯೂಷನ್ ಯಾವ ಒಂದು ಸ್ಟೋನ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಒಂದು ಸ್ಟೋನ್ನ ಆಯ್ಕೆ ಮಾಡ್ಕೊ ಅಂತ ಹೇಳ್ತಾ ಇದೆ, ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ರೀಡಿಂಗ್ ಅನ್ನೋದನ್ನು ನೋಡಿ. ಸೊ ದಟ್ ನೀವು ಆ ಒಂದು ಎನರ್ಜಿಗೆ ಮ್ಯಾಚ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ. ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿರುವಂತಹ ರೀಡಿಂಗ್ ಗೈಡೆನ್ಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಹೇ ಪೈಲ್ ನಂಬರ್ 1, ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಒಂದು ಪರ್ಸನ್ ಅವರ ಕೈಂಡ್ ಫೀಲಿಂಗ್ಸ್ ಏನಿದೆ ನೋಡೋಣ. 9 ಆಫ್ ಸಾರ್ಟ್ಸ್, Knight of Swords, the Sun. ಓಕೆ, ಏರ್ ಸೈನ್ ಅವರು ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ ಅಂತ ಹೇಳ್ಬಹುದು. ಸೊ ಗೈಸ್, ಆಸ್ ನಾವು ನಿಮ್ಮ ವ್ಯಕ್ತಿ ತುಂಬಾ ಗಿಲ್ಟಲ್ಲಿದ್ದಾರೆ ಅಂತ ಹೇಳ್ಬೋದು, ರಿಗ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು, ಡ್ಯೂ ಟು ಅವರ ಒಂದು ಪಾಸ್ಟ್ ಮಿಸ್ಟೇಕ್ಸ್. ಪಾಸ್ಟಲ್ಲಿ ಒಂದಷ್ಟು ಡಿಸಿಷನ್ಸ್ ಇವರನ್ನ ನಿಮ್ಮಿಂದ ದೂರ ಮಾಡಿದೆ ಅಂತ ಹೇಳ್ಬಹುದು. ಪಾಸ್ಟಲ್ಲಿ ಇವರು ನಿಮಗೆ ಓವರ್ ಆಗಿ ನಿಮಗೆ ರಿಯಾಕ್ಟ್ ಮಾಡಿರುವಂಥದ್ದು, ಅಥವಾ ಬೇರೆದವರ ವಿಚಾರಕ್ಕೆ ನಿಮ್ಮಿಂದ ದೂರ ಆಗಿರುವಂಥದ್ದು, ಅಥವಾ ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳಿ ನೀವು ತಪ್ಪು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದಿರುವಂಥದ್ದು, ಒನ್ ಸೈಡ್ ಆರ್ಗ್ಯುಮೆಂಟ್ನ ನೋಡಿ, ಒನ್ ಸೈಡ್ ಸಂಭಾಷಣೆ ಅನ್ನೋದನ್ನ ನೋಡಿ ನಿಮ್ಮನ್ನ ಯು ಆರ್ ಅ ರಾಂಗ್ ಪರ್ಸನ್ ಅಂತ ಜಡ್ಜ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ತುಂಬಾ ಶಾರ್ಟ್ ಟೆಂಪರ್ ಇದ್ದಾರೆ, ತುಂಬಾ ಅಗ್ರೆಸಿವ್ ಇದ್ದಾರೆ. ಈ ಕ್ಷಣಕ್ಕೆ ಏನಾದ್ರೂ ಅನ್ನಿಸ್ತಾ ಅದನ್ನ ಪಟ್ಟಂತ ಮಾಡ್ತಾರೆ. ಅಂಡ್ ನೆಗೆಟಿವ್ ಔಟ್ಕಮ್ನ ಇವರು ಬೇರ್ ಮಾಡೋದಿಲ್ಲ. ಯಾವುದೇ ಒಂದು ವ್ಯಕ್ತಿ ತುಂಬಾ ಅಗ್ರೆಸಿವ್ ಅಲ್ಲಿ ಶಾರ್ಟ್ ಟೆಂಪರ್ ಆಗಿ ಒಂದು ಕೋಪದಿಂದ ಏನಾದ್ರೂ ಡಿಸಿಷನ್ ತಗೊಂಡಾಗ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಅಂಡ್ ಇವರ ಒಂದು ಆಕ್ಷನ್ಸ್, ಇವರ ಒಂದು ಸಡನ್ ಡಿಸಿಷನ್ಸ್ ಇವತ್ತು ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಆಗೋದಕ್ಕೆ ಕಾರಣ ಆಗಿದೆ. ಅಂಡ್ ಆ ಒಂದು ಪಾಸ್ಟ್ ಡಿಸಿಷನ್ಸ್ ಅಥವಾ ಒಂದು ಚೇಂಜ್ ಆಗದೆ ಇರುವಂತಹ ಬಿಹೇವಿಯರ್ ಏನಿದೆ, ಚೇಂಜ್ ಮಾಡ್ಕೊಳಕ್ ಆಗದೆ ಇರುವಂತಹ ಬಿಹೇವಿಯರ್ ಏನಿದೆ, ಇವತ್ತು ಅವ್ರಿಗೆ ನಿದ್ದೆ ಇಲ್ಲದ ರಾತ್ರಿಯನ್ನ ಕೊಡ್ತಾ ಇದೆ, ಹೆಲ್ತ್ ಇಶ್ಯೂಸ್ನ ಕೊಡ್ತಾ ಇದೆ. ಬಹುಶಃ ಈ ವ್ಯಕ್ತಿ ಮೂವ್ ಆನ್ ಆಗಿದ್ದಾರೆ, ಅಥವಾ ಬೇರೆ ವ್ಯಕ್ತಿಗಳನ್ನ ಮದುವೆ ಆಗಿದ್ದಾರೆ, ಅಥವಾ ಹಂಗೆ ಸುಮ್ಮನೆ ಇದ್ದಾರೆ, ಅಥವಾ ನೀವು ಮದುವೆ ಆಗಿದ್ದೀರಾ, ಅಥವಾ ನಿಮ್ಮ ಲೈಫ್ ತುಂಬಾ ಮುಂದುವರೆದಿರಬಹುದು. ಬಟ್ ಸ್ಟಿಲ್ ಈ ವ್ಯಕ್ತಿ ಅಲ್ಲೇ ಇದ್ದಾರೆ, ಅದೇ ಪಾಸ್ಟ್ ಅಲ್ಲೇ ಇದ್ದಾರೆ. ಪಾಸ್ಟ್ ಇಂದ ಹೊರಗೆ ಬರ್ತಾ ಇಲ್ಲ. ನಿಮಗೆ ನೋವು ಕೊಟ್ಟಿರುವಂತದ್ದು ಇರ್ಬೋದು, ಅಥವಾ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ನಡೆದಿರುವಂತಹ ಘಟನೆಗಳಿರಬಹುದು, ಫ್ಯಾಮಿಲಿ ಟ್ರಾಮಾ ಇರಬಹುದು, ಅಥವಾ ಇವರ ಒಂದು ಸಣ್ಣ ರಿಗ್ರೆಟ್, ಅಥವಾ ಇವರ ಒಂದು ರಾಂಗ್ ಡಿಸಿಷನ್ ನಿಮ್ಮನ್ನ ಕಳ್ಕೊಂಡಿದೆ ಅಂತ ಒಂದು ರಿಗ್ರೆಟ್ ಇರಬಹುದು. ಓವರ್ ಆಲ್ ನೋಡೋದಾದ್ರೆ ಈ ವ್ಯಕ್ತಿ ತುಂಬಾ ರಿಗ್ರೆಟ್ ಆಗಿದ್ದಾರೆ, ಹೀಲ್ ಆಗ್ಬೇಕು. ಇಂದ ಸನ್ ಬಂದಿರೋದ್ರಿಂದ ಇವರು ಆ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಬೇಕು. ಅಂಡ್ ಏನೆಲ್ಲ ನಡೀತಾ ಇದೆ, ಓಕೆ, ಪಾಸ್ಟ್ ಅಲ್ಲಿ ಆಗಿದೆ ಆಕ್ಷನ್ಸ್ ಇಂದ ತುಂಬಾ ಬೇರೆದವರ ಮಾತನ್ನ ಕೇಳಿ ಡಿಸಿಷನ್ಸ್ ತಗೊಂಡಿದ್ದೀನಿ, ಸೆಲ್ಫ್ ಡಿಸಿಷನ್ಸ್ ಮಾಡಕ್ ಆಗ್ಲಿಲ್ಲ. ಬಟ್ ನನ್ನನ್ನು ಸರಿಪಡಿಸ್ಕೋಬೇಕು, ನನ್ನನ್ನು ನಾನು ತಿದ್ಕೋಬೇಕು ಅಂತ ಈ ವ್ಯಕ್ತಿಗೆ ಮನಸ್ಸಲ್ಲಿ ಬರಬೇಕು. ಬಿಕಾಸ್ ಆಸ್ ನಾವು ಈ ವ್ಯಕ್ತಿಗೆ ಇವರ ಒಂದು ಇನ್ನರ್ ಚೈಲ್ಡ್ ನ ಹೀಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ಸೊ ಇವರ ಒಂದು ಮಗು ಮನಸ್ಸು ಏನಿದೆ ಅದು ಕಂಪ್ಲೀಟ್ ಆಗಿ ಸಾಯಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ಇನ್ನೋಸೆನ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಆಗಿ ಇವ್ರು ಕೋಲ್ಡ್ ಇಲ್ಲ, ಅಂದ್ರೆ ಇವ್ರಿಗೆ ಕೋಪ ಇಲ್ಲ. ಬಟ್ ಸಿಚುವೇಶನ್ಸ್ ಇವ್ರನ್ನ ಇಷ್ಟು ಹಾರ್ಡ್ ಆಗಿ ಮಾಡಿದೆ, ಇಷ್ಟು ಕಠೋರವಾದ ಮನಸ್ಸನ್ನ ಇವರು ನಡೆದು ಬಂದಂತಹ ಹಾದಿ ಮಾಡಿದೆ. ಲೈಫ್ ಲೆಸನ್ಸ್ ಇವ್ರನ್ನ ಇಷ್ಟು ಕಠೋರವಾಗಿ ಹಾರ್ಟ್ಲೆಸ್ ಆಗಿ ಕೋಲ್ಡ್ ಹಾರ್ಟೆಡ್ ಆಗಿ ಮಾಡಿದೆ. ಈ ಪರ್ಸನ್ ಕೂಡ ಹೀಲ್ ಆಗ್ಬೇಕು. ಎವ್ರಿ ಕೋಲ್ಡ್ ಹಾರ್ಟೆಡ್ ಪರ್ಸನ್ ಹಿಂದ್ಗಡೆ ಒಂದು ಮಗು ಮನಸ್ಸಿರುತ್ತೆ, ಒಂದು ಇನ್ನೋಸೆಂಟ್ ಫೇಸ್ ಇರುತ್ತೆ. ಅದನ್ನ ಇವರು ಹೊರಗೆ ತರಬೇಕು. ಅಂಡ್ ಈ ಒಂದು ವ್ಯಕ್ತಿಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇರುವಂತದ್ದು, ನಿಮಗೆ ನೀವು ತುಂಬಾ ಹಾರ್ಶ್ ಆಗ್ಬೇಡಿ, ಕ್ಷಮಿಸಿ ನಿಮ್ಮನ್ನ ನೀವು ಅಂತ.
ಡೆಫಿನೆಟ್ಲಿ ಈ ವ್ಯಕ್ತಿ ಇವ್ರನ್ನ ಸೆಲ್ಫ್ ಫರ್ಗಿವ್ ಮಾಡಿದ್ರೆ ಈ ವ್ಯಕ್ತಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರೆಸನೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರೆಲ್ಲ ಈ ಒಂದು ಸ್ಟೋನ್ ಚೂಸ್ ಮಾಡಿದೀರಾ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. 5 of Wands, okay, 4 of Pentacles, wow, the Chariot, okay. ಈ ವ್ಯಕ್ತಿ ತುಂಬಾ ಭಯದಿಂದ ಬದುಕ್ತಾ ಇದ್ದಾರೆ ಅಂಡ್ ಕರೆಂಟ್ಲಿ ಒಂದು ಫಿನಾನ್ಷಿಯಲಿ ಸ್ಟ್ರಗಲ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ಫ್ಯಾಮಿಲಿನಲ್ಲಿ ತುಂಬಾ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಅಂತ ಹೇಳ್ಬಹುದು. ಇವರ ಒಂದು ಫ್ಯೂಚರ್ ತುಂಬಾ ರಾಯಲ್ ಆಗಿದೆ. ತುಂಬಾನೇ ಒಂದು ಲಕ್ಸುರಿಯಸ್ ಲೈಫ್ ನ ಇವ್ರು ಲೀಡ್ ಮಾಡಬಹುದು. ತುಂಬಾನೇ ಸ್ಟ್ರಾಂಗ್ ಅವರ ಈ ಒಂದು ವ್ಯಕ್ತಿದಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂತಹ ಅವರ ಈ ವ್ಯಕ್ತಿದಿದೆ. ಬಟ್ ಕರೆಂಟ್ಲಿ ಈ ವ್ಯಕ್ತಿಯ ಒಂದು ಸಿಚುವೇಶನ್ ಏನಿದೆ ಅಂದ್ರೆ ತುಂಬಾ ಭಯ ಇವ್ರನ್ನ ಕಾಡ್ತಾ ಇದೆ. ಇವರ ಒಂದು ಸ್ಟ್ರಾಂಗ್ ಅವರ ಏನಿದೆ, ಇವರ ಒಂದು ಲಕ್ಸುರಿಯಸ್ ಮೈಂಡ್ ಸೆಟ್ ಏನಿದೆ, ಪಾಸಿಟಿವ್ ಮೈಂಡ್ ಸೆಟ್ ಏನಿದೆ, ಅದೆಲ್ಲವನ್ನು ಇವರ ಒಂದು ಭಯ ಹಿಡಿದಿಟ್ಕೊಂಡಿದೆ. ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇವರ ಒಂದು ಫ್ಯೂಚರ್ ಸೆಲ್ಫ್ ತುಂಬಾ ಹೇಳ್ತಾ ಇದೆ ದಟ್ ಸ್ಟ್ರಾಂಗ್ ಆಗಿರು, ಕಾನ್ಫಿಡೆಂಟ್ ಆಗಿರು ಅಂತ. ಮುಂಚೆ ಎಲ್ಲ ಇವರು ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಅವರ ತುಂಬಾನೇ ಎನರ್ಜಿಟೈಸ್ ಇತ್ತು ಅಂಡ್ ಇವರ ಒಂದು ಫ್ರೀಕ್ವೆನ್ಸಿ ತುಂಬಾ ಹೈ ಆಗಿತ್ತು. ಕೆಲವೊಂದು ಇನ್ಸಿಡೆಂಟ್ಸ್, ಕೆಲವೊಂದು ಸಂದರ್ಭಗಳು ಇವರನ್ನ ತುಂಬಾ ವೀಕ್ ಮಾಡಿದೆ. ಬಹುಶಃ ಇವರು ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ತುಂಬಾ ಮೋಸ ಹೋಗಿದ್ದಾರೆ ಅಂತ ಹೇಳ್ಬಹುದು. ತುಂಬಾ ಲಾಸ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ವ್ಯಕ್ತಿ. ಅದಕ್ಕೋಸ್ಕರ ಇವ್ರಿಗೆ ತುಂಬಾ ಭಯ ಕಾಡ್ತಾ ಇದೆ. ಇನ್ಸೆಕ್ಯೂರಿಟೀಸ್ ತುಂಬಾ ಇದೆ. ಗ್ರೌಂಡಿಂಗ್ ಅನ್ನೋದು ಈ ವ್ಯಕ್ತಿ ಮಾಡ್ಕೋಬೇಕಾಗಿದೆ ಅಂತ ಹೇಳ್ಬಹುದು. ಅಂಡ್ ಫಿನಾನ್ಷಿಯಲ್ ವಿಚಾರಕ್ಕೇನೆ ಫ್ರೆಂಡ್ಸ್ ಜೊತೆ ಜಗಳ ಆಗ್ತಾ ಇದೆ, ಫ್ಯಾಮಿಲಿ ಜೊತೆ ಜಗಳ ಆಗ್ತಾ ಇದೆ. ಸರಿಯಾದಂತಹ ಅರ್ನಿಂಗ್ಸ್ ಇಲ್ಲ, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಪುವರ್, ಅಥವಾ ನಾನು ಸರಿಗಿಲ್ಲ, ಈ ತರದ ಒಂದು ಎನರ್ಜಿನಲ್ಲಿ ಇವರಿದ್ದಾರೆ ಕರೆಂಟ್ಲಿ. ಬಟ್ ಈ ಎಲ್ಲ ಎನರ್ಜೀಸ್ ನ ಇವರು ಶಿಫ್ಟ್ ಮಾಡ್ಕೋಬೇಕು. ಇವರ ಒಂದು ಮೈಂಡ್ ನ ಶಿಫ್ಟ್ ಮಾಡ್ಕೋಬೇಕು. ಅಂದಾಗ್ಲೇ ಇವರ ಒಂದು ಫ್ಯೂಚರ್ ಸೆಲ್ಫ್ ಅಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಲಕ್ಸುರಿಯಸ್ ಲೈಫ್, ಸೆಕ್ಯೂರ್ಡ್ ಲೈಫ್ ಅಂಡ್ ಲೀಡರ್ ಆಗುವಂತಹ ಒಂದು ಎಲ್ಲಾ ಲಕ್ಷಣಗಳು ಈ ವ್ಯಕ್ತಿದಿದೆ ಅಂತ ಹೇಳ್ಬಹುದು. ಅಂಡ್ ಈ ವ್ಯಕ್ತಿ ಹುಟ್ಟಿರೋದೇ ಒಂದು ಯಶಸ್ಸಿಗೋಸ್ಕರ, ಸಕ್ಸಸ್ಗೋಸ್ಕರನೇ ಅಂತ ಹೇಳಬಹುದು. ಬಟ್ ಇವರ ಪಾಸ್ಟ್ ಮಿಸ್ಟೇಕ್ಸ್ ಅಂಡ್ ಕರೆಂಟ್ ಆಕ್ಷನ್ಸ್ ಇವರನ್ನ ಈ ಒಂದು ಸ್ಟೇಜ್ಗೆ ಕರೆದೊಯ್ಯೋದಕ್ಕೆ ಬ್ಲಾಕ್ ಮಾಡ್ತಾ ಇದೆ. ಅವರನ್ನ ಇವರೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಆಫ್ ಜೆಲಸಿ, ಬಿಕಾಸ್ ಆಫ್ ಭಯ, ಇನ್ಸೆಕ್ಯೂರಿಟೀಸ್, ಅಥವಾ ಯಾರು ಏನ್ ಅನ್ಕೊಳ್ತಾರೆ, ಸೊಸೈಟಿ ಏನ್ ಅನ್ಕೊಳ್ತಾರೆ, ಸ್ವಾರ್ಥಿ ಅನ್ಕೊಂಡ್ಬಿಡ್ತಾರ, ನನಗೋಸ್ಕರ ನಾನು ಏನಾದ್ರು ಡಿಸಿಷನ್ ತಗೊಂಡ್ರೆ ನನಗೆ ಸ್ವಾರ್ಥಿ ಅನ್ಕೊಳ್ತಾರ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಸಮ್ವೇರ್ ವೆನ್ ಕಮ್ಸ್ ಟು ಅ ಪಾರ್ಟ್ನರ್, ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಸರಿಯಾದಂತಹ ವ್ಯಕ್ತಿ ನನ್ನ ಪರ್ಸನ್ಗೆ ಅಲ್ಲ, ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾರೆ, ನನಗಿಂತ ಒಳ್ಳೆ ಹುಡುಗ ಸಿಗ್ತಾರೆ, ಬೆಟರ್ ನಾನು ಅವರ ಖುಷಿಗೋಸ್ಕರ ನಾನು ಅವರಿಂದ ದೂರ ಇರೋದೇ ಒಳ್ಳೇದು. ಬಿಕಾಸ್ ನನ್ನ ಒಂದು ಫೇಲ್ಯೂರ್ಸ್ ಏನಿದೆ ನಿಮಗೆ ಎಫೆಕ್ಟ್ ಆಗಬಾರ್ದು. ನನ್ನ ಒಂದು ಪಾಸ್ಟ್ ಮಿಸ್ಟೇಕ್ಸ್, ನನ್ನ ಒಂದು ಕರೆಂಟ್ ರಿಯಾಲಿಟಿ, ನನ್ನ ಪರ್ಸನ್ ನ ಫ್ಯೂಚರ್ ಹ್ಯಾಪಿನೆಸ್ ಯಾವುದು ಡಿಸ್ಟ್ರಾಯ್ ಮಾಡಬಾರ್ದು. ಸೊ ಹೀಗಾಗಿ ನಿನ್ನ ಒಳ್ಳೇದಕ್ಕೇನೆ ನಾನು ನಿನ್ನಿಂದ ದೂರ ಇದ್ದೀನಿ ಅನ್ನೋ ಒಂದು ಮಾತನ್ನ ಇವ್ರು ಯಾವಾಗ್ಲೂ ಹೇಳ್ತಾರೆ. ಬಿಕಾಸ್ ಈ ವ್ಯಕ್ತಿ ಕಾನ್ಫಿಡೆಂಟ್ ಆಗಿಲ್ಲ, ಚೇಂಜ್ ಆಗೋದಕ್ಕೂ ರೆಡಿ ಇಲ್ಲ. ಸೊ ಹೀಗಾಗಿ ಇವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೂ ರೆಡಿ ಇಲ್ಲ. ಬಟ್ ಟ್ರಸ್ಟ್ ಮೀ, ಈ ವ್ಯಕ್ತಿ ಇವರ ಒಂದು ಎನರ್ಜಿನ ಶಿಫ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇವ್ರಿಗೆ ಒಂದು ಅಬಂಡೆನ್ಸ್ ಅನ್ನೋದು ಕಾಯ್ತಾ ಇದೆ. ದ ಓನ್ಲಿ ಥಿಂಗ್, ಈ ವ್ಯಕ್ತಿ ಆಕ್ಷನ್ಸ್ ಮಾಡಬೇಕು. ಬಹುಶಃ ಇವರು ನಿಮ್ ಜೊತೆ ಬಿಸ್ನೆಸ್ ಪ್ಲಾನ್ಸ್ ನ ಹೇಳ್ಬಹುದು, ಅಥವಾ ಈ ತರದ ಐಡಿಯಾಸ್ ಇದೆ ಅಂತ ಹೇಳ್ಬಹುದು, ಜಾಬಿಗೆ ಹೋಗ್ಬೇಕು ಅನ್ಕೊಳ್ತಾ ಇದೀವಿ ಅಂತ ಹೇಳ್ಬಹುದು. ಬಟ್ ಆಕ್ಷನ್ಸ್ ಯಾವ್ದ್ರಲ್ಲೂ ತಗೊಳ್ತಾ ಇಲ್ಲ. ಸೊ ಭಯ ಪಡ್ತಾ ಇದ್ದಾರೆ, ಕನ್ಸಿಸ್ಟೆನ್ಸಿ ಇಲ್ಲ. ಆಕ್ಷನ್ಸ್ ಅನ್ನೋದು ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಈ ಪರ್ಸನ್ಗೆ ಗ್ರೇಟ್ ಫ್ಯೂಚರ್ ಇದೆ. ಬಟ್ ಇವರ ಒಂದು ಕರೆಂಟ್ ಆಕ್ಷನ್ಸ್ ನ ಚೇಂಜ್ ಮಾಡ್ಕೋಬೇಕು, ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು. ಸಪೋಸ್ ಸ್ಟಿಲ್ ಈ ವ್ಯಕ್ತಿ ಜೊತೆ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಗೈಡ್ ದೆಮ್. ಅವ್ರಿಗೆ ಒಂದು ಮೋಟಿವೇಶನ್ ಅನ್ನೋದನ್ನ ಕೊಡಿ. ಅವರ ಒಂದು ಕರೆಂಟ್ ರಿಯಾಲಿಟಿಯಿಂದ ಒಂದು ಪಾಸಿಟಿವಿಟಿಗೆ ಶಿಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರೆಸನೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.